ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸುಪ್ರೀಂ ಕೋರ್ಟ್ನಿಂದ ವಕ್ಫ್ ತಿದ್ದುಪಡಿಗೆ ನರೇಂದ್ರ ಮೋದಿ ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ಬದಲಾವಣೆಯ ಹೆಜ್ಜೆ, ಐತಿಹಾಸಿಕ ಬದಲಾವಣೆಯೊಂದನ್ನು ಮಾಡ್ತಲ್ವ. ಮೊನ್ನೆ ನಮ್ಮ ಸಂಸತ್ ಕೂಡ ಅದನ್ನು ಅಪ್ರೂವ್ ಮಾಡ್ತು. ಆಮೇಲೆ ಆ ತೀವ್ರ ಆಕ್ರೋಶ, ಹೋರಾಟ, ಪ್ರೊಟೆಸ್ಟ್ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದರು. ಆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಈಗ ಪ್ರಕಟಿಸಲ್ಪಟ್ಟಿದೆ. ಹಾಗಾದರೆ ಮಧ್ಯಂತರ ಆದೇಶದಲ್ಲಿರುವಂಥದ್ದೇನು? ಮೋದಿ ಸರ್ಕಾರಕ್ಕೆ ಬಹುದೊಡ್ಡ ಬಲ ಸಿಕ್ಕಂತಾಗಿದೆ. ಏನೇನು ಚೇಂಜಸ್ ಮಾಡೋಕೆ ಹೇಳಿದೆ, ಕೆಲವೊಂದನ್ನು ತಾತ್ಕಾಲಿಕವಾಗಿ ಈಗ ಕೆಲವು ಕಡೆ ಸ್ಟೇ ಕೊಟ್ಟು ಬಿಟ್ಟಿದ್ದಾರೆ, ಸರ್ಕಾರಕ್ಕೆ ಹಿನ್ನಡೆ ಅಂತ ಅಂದುಕೊಳ್ತಿರಬಹುದು. ಬಟ್ ಕೆಲವನ್ನ ಈ ಕಾಯ್ದೆಗೇನೋ ಭಯಂಕರ ಡ್ಯಾಮೇಜ್ ಆಗದ ರೀತಿಯಲ್ಲಿ ಕೆಲವನ್ನ ತಾತ್ಕಾಲಿಕವಾಗಿ ಸ್ಟೇ ಮಾಡಲಾಗಿದೆ. ಇದು ಮಧ್ಯಂತರ ಆದೇಶ ಮತ್ತು ರಾಜ್ಯ ಸರ್ಕಾರಗಳು ಅದಕ್ಕೆ ಪೂರಕವಾಗಿ ಕೇಂದ್ರದ ಕಾನೂನಿಗೆ ಅನ್ವಯ ಆಗುವಂಥ ಕಾನೂನು ಇಲ್ಲಿ ರೂಪಿಸುವ ತನಕ ಏನೇನು ಸ್ಟೇ ಆಗುತ್ತೆ ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಅತ್ಯಂತ ಮಹತ್ವದ ತೀರ್ಪು ಪ್ರಕಟವಾಗಿರೋದು ಮಧ್ಯಂತರವಾಗಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿತ್ತು ನಿರಂತರ ವಿಚಾರಣೆಯ ಬಳಿಕ ವಕ್ಫ್ ಕಾಯ್ದೆಯ ತಿದ್ದುಪಡಿ ನರೇಂದ್ರ ಮೋದಿ ಸರ್ಕಾರದ ಅತ್ಯಂತ ದೊಡ್ಡ ಹೆಜ್ಜೆ. ದೇಶದಲ್ಲಿ ಮತ್ತೊಮ್ಮೆ ಆಕ್ರೋಶ ಸಿಡಿದೇಳುವಂತೆ ಮಾಡ್ತು. JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿ ದೇಶದ ಮೂಲೆ ಮೂಲೆಗಳಿಂದ ಅಭಿಪ್ರಾಯ ಸಂಗ್ರಹ ಮಾಡಿ ಕಾಯ್ದೆಯನ್ನು ರೂಪಿಸಲಾಯಿತು. ರಾಷ್ಟ್ರಪತಿಗಳ ಸಹಿಯಾದ ಬಳಿಕ ಆಕ್ರೋಶ ಎದ್ದು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತಲ್ವಾ. BR ಗವಾಯ್ ಅವ್ರನ್ನ ಸೇರಿದಂತೆ ಪೀಠ ಏನಂತ ತೀರ್ಪನ್ನು ಪ್ರಕಟಿಸಿದೆ? ಹಾಗಾದ್ರೆ ಈ ಕಾಯ್ದೆಯನ್ನ ಅಂದ್ರೆ ತಿದ್ದುಪಡಿಯನ್ನ ಸಂವಿಧಾನಬದ್ಧವಾಗಿಯೇ ಮಾಡಲಾಗಿದೆ. ಖಂಡಿತ ನಿಯಮ ಗಾಳಿಗೆ ತೋರು ಮಾಡಿದ್ದಲ್ಲ, ಇದು ಸಂವಿಧಾನಬದ್ಧವಾಗಿದೆ. ಸೊ ತಡೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಆರಂಭದಲ್ಲಿಯೇ CJI ಆಗಿ, ನೂತನ CJI ಆಗಿ BR ಗವಾಯ್ ಅವರು ಬಂದಾಗಲೇ ಹೇಳಿದ್ರು, ಅಂತಹ ದೊಡ್ಡ ವಿಚಾರ ಇಲ್ಲದೆ ಇದ್ದಲ್ಲಿ ಖಂಡಿತ ನಾನು ಇದರಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಸಂಸತ್ತಿಗೆ ಕಾಯ್ದೆ ರೂಪಿಸುವಂಥ ಹಕ್ಕಿದೆ, ಎಲ್ಲ ಸುಪ್ರೀಂ ಕೋರ್ಟ್ ಚೇಂಜ್ ಮಾಡಿಬಿಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ರು. ಅಂಥ ತಪ್ಪು ವಯಲೇಷನ್ ಕಂಡ್ರೆ ನಾನು ಪರಿಶೀಲಿಸ್ತೀನಿ ಅನ್ನೋದನ್ನು ಆರಂಭದಲ್ಲೇ ಹೇಳಿದ್ರು. ಈಗ ವಾದ ಪ್ರತಿವಾದಗಳನ್ನು ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಹೇಳಿರೋದು ತಡೆ ಕೊಡೋಕ್ಕಾಗಲ್ಲ, ಓವರ್ ಆಲ್ ಕಾಯ್ದೆಗೆ ತಡೆ ಕೊಡೋಕ್ಕಾಗಲ್ಲ. ಬಟ್ ಕೆಲವೊಂದನ್ನು ಕೇಂದ್ರ ಸರ್ಕಾರ ಪರಿಶೀಲಿಸಬೇಕು. ತಾತ್ಕಾಲಿಕವಾಗಿ ಅದಕ್ಕೆ ಸ್ಟೇ ಕೊಟ್ಟು ರಾಜ್ಯ ಸರ್ಕಾರಗಳು ಕಾನೂನು ರೂಪಿಸುವ ತನಕ ಅದು ಯಥಾಸ್ಥಿತಿಯಲ್ಲಿ ಅಂದರೆ ಸ್ಟೇ ಆಗಿ ಇರುತ್ತೆ. ಏನೇನು ಹಾಗಾದರೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿರೋದು, ಏನೇನನ್ನು ಯಥಾವತ್ತಾಗಿಬಿಟ್ಟಿದೆ, ಏನೇನನ್ನು ಬದಲಾಯಿಸ್ತಾ ಇದೆ, ಅದನ್ನು ನೋಡ್ಕೊಂಡು ಹೋಗೋಣ. ಕೇಂದ್ರ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ ವಕ್ಫ್ ತಿದ್ದುಪಡಿ ಅನ್ನುವಂಥ ಅತಿ ದೊಡ್ಡ ಹೆಜ್ಜೆಯಲ್ಲಿ ಬಹುದೊಡ್ಡ ಬಲವೇ ಸಿಕ್ಕಂತಾಗಿದೆ ಈಗ ಸುಪ್ರೀಂ ಕೋರ್ಟ್ನಿಂದ. ಯಾಕಂದರೆ ಕಾಯ್ದೆಯ ರೂಪವನ್ನು ಸಂಸತ್ನಲ್ಲಿ ಪಡೆದುಕೊಂಡ ಮೇಲೆ ಸುಪ್ರೀಂ ಕೋರ್ಟ್ ಅದನ್ನು ಹಾಗಾದರೆ ತಳ್ಳಿ ಹಾಕೋಕ್ಕಾಗತ್ತಾ ಅನ್ನುವ ಪ್ರಶ್ನೆಯನ್ನು ಎತ್ತಲಾಗಿತ್ತು. ವಾದ ಪ್ರತಿವಾದಗಳಲ್ಲಿ ಏನು ಕೇಳಿಬಂದಿದ್ದು, ಒಂದು ಕಡೆ ತಮ್ಮ ಹಕ್ಕು, ಸಂವಿಧಾನದಲ್ಲಿ ತಮಗೆ ಕೊಟ್ಟಿರೋ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲ ಕಿತ್ಕೊಳ್ತಿದ್ದಾರೆ ಅಂತ ವಾದ ಮಾಡಿದ್ರೆ, ಇನ್ನೊಂದು ಕಡೆ ನಿಮಗೆ ಈ ವಿಶೇಷ ಅಧಿಕಾರವನ್ನು ಕಾರ್ಯಾಂಗವೇ ಕೊಟ್ಟಿದೆ ಅಂದರೆ ಒಂದು ತಿದ್ದುಪಡಿಯ ಮೂಲಕ ನಿಮಗೆ ಈ ಹಕ್ಕನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕೊಡಲಾಗಿತ್ತಲ್ವ. ಹಾಗಾದರೆ ಅದನ್ನು ವಾಪಸ್ ಪಡೆಯೋದಕ್ಕೂ ಅದೇ ಕಾರ್ಯಾಂಗಕ್ಕೆ, ಶಾಸಕಾಂಗಕ್ಕೆ ಅವಕಾಶ ಇರುತ್ತೆ. ಶಾಸಕಾಂಗ ತಿದ್ದುಪಡಿ ಮಾಡಿ ಇದು ಚೇಂಜಸ್ ಆಗಿದೆ ಅಂದರೆ ಮತ್ತದೇ ಶಾಸಕಾಂಗ ಅದನ್ನು ಮಾಡೋದಕ್ಕೆ ಅರ್ಹವಾಗಿದೆ, ಸ್ವತಂತ್ರವಾಗಿದೆ ಅನ್ನುವಂಥ ವಾದವನ್ನು ಮಂಡಿಸಲಾಗಿತ್ತು. ಇದೆಲ್ಲವನ್ನ ಆಲಿಸಿದ ಬಳಿಕ ನೋಡಿ ಸ್ಟೇ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಚೇಂಜಸ್ ಎಲ್ಲೆಲ್ಲಿ? ಈಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದರೆ DC ಅವರೇ ಫೈನಲ್ ಅನ್ನೋ ಥರ ಇತ್ತು. ಕೇಂದ್ರ ಸರ್ಕಾರ ತನ್ನಂತಹ ಈ ತಿದ್ದುಪಡಿ ಕಾಯ್ದೆಯಲ್ಲಿ ಯಾರಾದರೂ ಎನ್ಕ್ರೋಚ್ಮೆಂಟ್ ಆಯ್ತಪ್ಪ, ವಕ್ಫ್ ರೈತರದ್ದೆಲ್ಲ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿರಲಿಲ್ವ, ಆ ರೀತಿ ಆದಾಗ ತಪ್ಪು ಸರಿ ಗುರುತಿಸೋದು ಯಾರು? ಡಿಸ್ಟ್ರಿಕ್ಟ್ ಕಲೆಕ್ಟರೇ ಅದನ್ನು ಅಂತಿಮವಾಗಿ ಅಂದರೆ ಅವರೇ ಜಡ್ಜ್ಮೆಂಟ್ ಅನ್ನೋ ಥರದಲ್ಲಿತ್ತು. ಈಗ ಅದಕ್ಕೆ ಸ್ಟೇ ಕೊಟ್ಟಿದೆ ಅಂದರೆ ಕೋರ್ಟಲ್ಲಿ ಅದು ತೀರ್ಮಾನ ಆಗುತ್ತೆ, ಟ್ರಿಬ್ಯುನಲಲ್ಲಿ ತೀರ್ಮಾನ ಆಗುತ್ತೆ. ಆ ತನಕ DCನೇ ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ, ಅವರೇ ಫೈನಲ್ ಅಲ್ಲ. ಬಟ್ ಅವ್ರು ರಿಪೋರ್ಟ್ ರೆಡಿ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ಬೋದು. ಕೋರ್ಟಲ್ಲಿ, ನ್ಯಾಯಮಂಡಳಿಯಲ್ಲಿ ಅದು ಅಂತಿಮವಾಗತ್ತೆ. ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬೇರೆ ಜವಾಬ್ದಾರಿಗಳು ಅಧಿಕಾರಿಗಳು ನೋಡ್ಕೊಳ್ಬೇಕು. ಬಿಟ್ಟರೆ DCನೇ ಫೈನಲ್ ಅಲ್ಲ ಅನ್ನೋದು ಮಾತ್ರ ಬಿಟ್ಟರೆ ಇಲ್ಲಿ ಭಯಂಕರವಾದ ಬದಲಾವಣೆ ಆಗಲ್ಲ. DC ಹತ್ರನೇ ಎಲ್ಲ ಇರುತ್ತೆ ಅನ್ನೋದನ್ನು ಕೋರ್ಟ್ ಒಪ್ಕೊಳ್ತಿಲ್ಲ. ಅದು ಎಲ್ಲಿ ತನಕ? ರಾಜ್ಯ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕಾನೂನು ರೂಪಿಸಬೇಕು. ಈಗ ಕೇಂದ್ರ ಸರ್ಕಾರ ಕಾನೂನು ಮಾಡಿದೆಯಲ್ವಾ, ಅದಕ್ಕೆ ಅನುಗುಣವಾಗಿ ರಾಜ್ಯ ವಕ್ಫ್ ಬೋರ್ಡ್ಗೆ ನೀತಿ ನಿಯಮವನ್ನು ರಾಜ್ಯ ಸರ್ಕಾರಗಳು, ಆಯಾ ರಾಜ್ಯ ಸರ್ಕಾರಗಳು ರೂಪಿಸ್ಕೊಳ್ಬೇಕಾಗತ್ತೆ. ಈಗ ಅಲ್ಲಿ ತನಕ ತಾತ್ಕಾಲಿಕವಾಗಿ ಇದು ಸ್ಟೇ ಆಗತ್ತೆ, ಎಲ್ಲ ಅಲ್ಲ.
ಕೆಲವು ಪಾಯಿಂಟ್ಗಳು, ಆ ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತೀವಿ. ನಂಬರ್ 1 DC ಪವರ್ ಬಗ್ಗೆ. ಎರಡನೇದು ಯಾವುದು, ವಕ್ಫ್ ಬೋರ್ಡಲ್ಲಿ ನಾನ್ ಮುಸ್ಲಿಂ ಮೆಂಬರ್ಸ್ ಇರೋದ್ರ ಬಗ್ಗೆ. ನಾನ್ ಮುಸ್ಲಿಂ ಮೆಂಬರ್ಸ್ ಇರಬಾರದು ಅಂತ ವಾದ ಮಂಡಿಸಲಾಗಿತ್ತು. ಹಾಗಾದರೆ ಬೇರೆ ಕಡೆ ಎಲ್ಲ ಬೇರೆ ಧರ್ಮದ ಏನು ಧಾರ್ಮಿಕ ಕೇಂದ್ರಗಳಲ್ಲಿ ಹಿಂಗೆ ಇರುತ್ತಾ, ಯಾಕೆ ಈ ರೀತಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಸರ್ಕಾರ ವಾದ ಮಾಡಿದ್ದಿಷ್ಟೇ. ನಾವು ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂತೆ ಯಾವುದರಲ್ಲೂ ಕೂಡ ನೇಮಕ ಮಾಡಲ್ಲ ನಾನ್ ಮುಸ್ಲಿಮ್ನ. ಬದಲಾಗಿ ವಕ್ಫ್ ಬೋರ್ಡ್ ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಸಂಬಂಧಪಟ್ಟಂತೆ ಮಾತ್ರ ನಾವು ನಾನ್ ಮುಸ್ಲಿಂ ನೇಮಕ ಮಾಡ್ತೀವಿ, ಯಾಕಂದರೆ ಪಾರದರ್ಶಕತೆ ಇರಬೇಕು ಅನ್ನುವಂಥ ವಾದವನ್ನು ಮಂಡಿಸಲಾಗಿತ್ತು. BR ಗವಾಯಿ ಅವರು ಕೂಡ ಅದಕ್ಕೆ ಸಿಖ್ಖರಿಗೆ ಸಂಬಂಧಪಟ್ಟಂತೆ ಬೋಧ್ಗಯಾದಲ್ಲಿ ಇದರಲ್ಲ ಅನ್ನೋ ರೀತಿಯ ವಾದವನ್ನು, ಅಂದರೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಗಮನ ಸೆಳೆದಿತ್ತು. ಈಗ ನಾನ್ ಮುಸ್ಲಿಂ ಇರಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಲಿಮಿಟ್ ಮಾಡಿದ್ದಾರೆ. ಇಷ್ಟು ಜನ ರಾಜ್ಯದಲ್ಲಿ, ರಾಜ್ಯ ವಕ್ಫ್ ಬೋರ್ಡಲ್ಲಿ 3 ಜನ ಮಾತ್ರ ಇರಬೇಕು ಮತ್ತು ವಕ್ಫ್ ಬೋರ್ಡ್ನ ಮುಖ್ಯಸ್ಥರು CEO ಜಾಗದಲ್ಲಿ ಮುಸಲ್ಮಾನರೇ ಇರಬೇಕು. ರಾಜ್ಯದ ವಕ್ಫ್ ಬೋರ್ಡಲ್ಲಿ 3 ಜನ ನಾನ್ ಮುಸ್ಲಿಮ್ಗೆ ಮಾತ್ರ ಅವಕಾಶ ಇದೆ, ನಾಟ್ ಮೋರ್ ದ್ಯಾನ್ 3 ನಾನ್ ಮುಸ್ಲಿಂ ಮೆಂಬರ್ಸ್. ಮತ್ತು ಕೇಂದ್ರದಲ್ಲಿ ಸೆಂಟ್ರಲ್ ವಕ್ಫ್ ಕೌನ್ಸಿಲಲ್ಲಿ 4 ಜನ, ನಾಟ್ ಮೋರ್ ದ್ಯಾನ್ 4 ನಾನ್ ಮುಸ್ಲಿಂ ಅಂತ ಅವಕಾಶ ಮಾಡಿಕೊಟ್ಟಿದೆ. ಸೊ ಅದರಲ್ಲೂ ಕೂಡ ಯಾವುದೇ ದೊಡ್ಡ ಬದಲಾವಣೆ ಇಲ್ಲ. ನಾನ್ ಮುಸ್ಲಿಂ ಇರೋದಕ್ಕೆ ಕೋರ್ಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಮಧ್ಯಂತರ ಆದೇಶದಲ್ಲಿ. ಇನ್ನೇನು ಬದಲಾವಣೆ? ಇದೊಂದು ತಾತ್ಕಾಲಿಕವಾಗಿ ಈಗ ಸ್ಟೇ ಆಗಿರೋದು ಯಾವುದು ಅಂತ ಕೇಳಿದ್ರೆ, ಈಗ ವಕ್ಫ್ ಆಸ್ತಿ ದಾನ ಮಾಡೋದಕ್ಕೆ ಅವರು ಮುಸ್ಲಿಂ ಸ್ವೀಕರಿಸಿ ಆಚರಣೆ ಮಾಡಿ 5 ವರ್ಷಗಳು ಕಳೆದಿರಬೇಕು ಅಂತಿತ್ತಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗಿತ್ತು. ವಕೀಲರು ನಾನು ಈಗ ಕೊಡಬೇಕು ಅಂದ್ಕೊಂಡ್ರೆ ಯಾಕೆ ಕೊಡಬಾರ್ದು, ಅದು ನನ್ನ ಹಕ್ಕಲ್ವ, ನನ್ನ ಹಕ್ಕಿತ್ಕೊಂಡಂಗಲ್ವಾ ಅನ್ನೋ ವಾದವನ್ನು ಮಾಡಲಾಗಿತ್ತು. ಅದನ್ನು ಮಾತ್ರ ಸ್ಟೇ ಮಾಡಿದೆ ಕೋರ್ಟು. ಆದರೆ ಅದು ಕಾನೂನು ರೂಪಿಸೋ ತನಕ, ರಾಜ್ಯ ಸರ್ಕಾರಗಳು ಕಾನೂನು ರೂಪಿಸುವ ತನಕ, ಅದಾದಮೇಲೆ ಅದಕ್ಕೆ ಅನುಗುಣವಾಗಿ ಏನೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಅಂತ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟು ಕೆಲವನ್ನು ತಾತ್ಕಾಲಿಕವಾಗಿ ಈಗ ಮಧ್ಯಂತರ ಸ್ಟೇ ಕೊಟ್ಟಿರೋದು ಬಿಟ್ಟರೆ, ಉಳಿದಂತೆ BR ಗವಾಯಿ ಮತ್ತು ಜಸ್ಟಿಸ್ AG ಮಾಸಿಹ್ ಅವರ ಪೀಠ ಯಾವುದೇ ಪರ್ಟಿಕ್ಯುಲರ್ ಕೇಸನ್ನು ನಾವು ಪತ್ತೆ ಹಚ್ಚಿಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಕಾಯ್ದೆಯನ್ನೇ ಸ್ಟೇ ಮಾಡೋದಕ್ಕೆ ಅಂಥದ್ದೇನೂ ಇಲ್ಲ, ಸಂವಿಧಾನಬದ್ಧವಾಗಿದೆ ಅಂತ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ಸೊ ಕೇಂದ್ರ ಸರ್ಕಾರದ ಈ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಅತಿ ದೊಡ್ಡ ಬದಲಾವಣೆಗಳನ್ನು ಮಾಡಿಕೊಂಡು ಸಾಗೋದು ದೊಡ್ಡ ವಿಚಾರ ಅಲ್ಲ, ಇದು ಎಕ್ಸ್ಪೆಕ್ಟೆಡ್. ಆದರೆ ಈ ದೇಶದಲ್ಲಿ ಎಲ್ಲಿ ಹೋಗಿ ಬೇಲಿ ಹಾಕ್ಕೊಂಡ್ರು ಅದು ನನ್ನದೇ ಅಂತ ಹೇಳುವಂಥ ಅಧಿಕಾರ ಇದೆಯಾ ಅಂತ BJಪಿಗರು ಪ್ರಶ್ನೆ ಕೇಳಿದ್ರು. ಅಷ್ಟೇ ಅಲ್ಲ, ಸ್ವತಃ ನರೇಂದ್ರ ಮೋದಿ ಅವರು ಸಂವಿಧಾನದಲ್ಲಿಯೇ ವಕ್ಫ್ ಅನ್ನೋ ವಿಷಯ ಇಲ್ಲ, ಸಂವಿಧಾನದಲ್ಲಿ ಇಲ್ಲದಿರೋದನ್ನ ನಾವು ಸರಿ ಮಾಡ್ತೀವಿ ಅನ್ನುವಂಥ ಶಪಥ ಮಾಡಿದ್ರು. ಅದಕ್ಕೆ ತಕ್ಕಂತೆ ಕಾನೂನು ರೂಪಿಸೋದಕ್ಕೆ ಶುರು ಮಾಡಿದ್ರು. ಸರಿ, ವಿಶೇಷ ಪರಮಾಧಿಕಾರವನ್ನು UPA ಅವಧಿಯಲ್ಲಿ ಮತ್ತು ಹಿಂದಿನ ಕಾಂಗ್ರೆಸ್ ಸರ್ಕಾರಗಳ ಅವಧಿಯಲ್ಲಿ ಕಲ್ಪಿಸಲಾಗಿತ್ತು. ಹಾಗಾದರೆ ನಾವು ಈ ದೇಶದಲ್ಲಿ ಸಮಾನತೆ, ಈ ನೆಲದ ಕಾನೂನು, ಕೋರ್ಟಲ್ಲಿ ಪ್ರಶ್ನೆನೇ ಮಾಡಬಾರ್ದು, ಮೇಲ್ಮನವಿ ಹೋಗಬಾರ್ದು ಹೈಕೋರ್ಟ್ಗೆ ಅನ್ನೋದಾದರೆ ಕಾನೂನು ವ್ಯವಸ್ಥೆಗೆ ಅವಮಾನ ಮಾಡ್ದಂಗಲ್ವಾ, ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಅವಮಾನ ಮಾಡ್ದಂಗಲ್ವಾ ಅಂತಲೇ ವಾದ ಮಾಡಿತ್ತು ಕೋರ್ಟ್. ಸರಿ, ಎಲ್ಲ ಇಲ್ಲೇ ಆಗಿ ಹೋಗಬೇಕು, ಒನ್ಸ್ ವಕ್ಫ್ ಆಲ್ವೇಸ್ ವಕ್ಫ್ ಅನ್ನೋ ವಿಚಾರಗಳೆಲ್ಲ ಬಂದಾಗ ಮತ್ತು ಈ ಎನ್ಕ್ರೋಚ್ಮೆಂಟು ಮತ್ತೊಂದು ಒಂಥರ ಈ ಥರ ಸಮಸ್ಯೆಗಳು ಬಂದಲಿ ಅಥವಾ ಯಾರಾದರೂ ಸಮಸ್ಯೆಗಳು ಬರಲಿ, ಪ್ರಶ್ನೆ ಮಾಡಿ ಕಾನೂನು ಹೋರಾಟ ಮಾಡೋಕ್ಕಾದ್ರೂ ಅವಕಾಶ ಬೇಕಲ್ವಾ ಈ ನೆಲದ ಕಾನೂನಲ್ಲಿ ಅನ್ನುವಂಥ ವಿಚಾರ ಪ್ರಶ್ನೆ ಮಾಡಿ ವಾದ ಮಂಡಿಸಿತ್ತು. ಸೊ ಓವರ್ ಆಲ್ ಕಾಯ್ದೆ ತಿದ್ದುಪಡಿಗೆ ಸ್ಟೇ ಕೊಡೋಕ್ಕಾಗಲ್ಲ ಅಂತ ಕಡ್ಡಿ ತುಂಡು ಮಾಡದಂತೆ ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದಿಷ್ಟು ಬದಲಾವಣೆಗಳ ವಿಷಯ ಇಲ್ಲಿ ಬಂದಿದ್ದು, ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಏನೇನು ಪ್ರಯತ್ನ ಮಾಡುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇದು ಮಧ್ಯಂತರ ಆದೇಶದಲ್ಲೇ ಸ್ಟೇ ಮಾಡೋದಾಗಿದ್ರೆ ಮಾಡಿಬಿಡ್ತಿದ್ರು ಓವರ್ ಆಲ್. ಸೊ ಸ್ಟೇ ಮಾಡುವಂಥದ್ದು ಏನೂ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಫೈನಲಲ್ಲೂ ಸ್ಟೇ ಮಾಡುವಂಥದ್ದು ಏನೂ ಇರಲ್ಲ, ಈ ಕಾಯ್ದೆ ತಿದ್ದುಪಡಿಯನ್ನು ತೆಗೆದುಹಾಕುವಂಥದ್ದು ಕೋರ್ಟ್ ಮನಸ್ಸಲ್ಲಿಲ್ಲ ಅನ್ನೋದು ಕ್ಲಿಯರ್. ಆದರೆ ಈ ಬೇರೆ ಗೊಂದಲಗಳು, ಪ್ರಶ್ನೆಗಳಿಗೆ ಅಂತಿಮವಾಗಿ ಸರ್ಕಾರ ಏನು ಸೊಲ್ಯೂಷನ್ ಅಥವಾ ಏನು ಪರ್ಯಾಯ ಮಾರ್ಗ ಕಂಡುಹಿಡಿಯುತ್ತೆ, ಸುಪ್ರೀಂ ಕೋರ್ಟನ್ನು ಕನ್ವಿನ್ಸ್ ಮಾಡುತ್ತೆ, ನೋಡಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಕಾನೂನು ರೂಪಿಸೋದು ಈಗ ಬಾಕಿ ಇದೆ ಕೇಂದ್ರದ ಕಾನೂನಿಗೆ ತಕ್ಕಂತೆ. ಕೆಲವು ಸೆಕ್ಷನ್ಗಳು 3C2, 3C3 ಇದನ್ನೆಲ್ಲ ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿರೋದು. ಈ ತಿದ್ದುಪಡಿಯಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅಂದರೆ ಅದು ವಕ್ಫ್ ಅಲ್ಲ ಅಂತ ತೀರ್ಮಾನ ಮಾಡೋದಕ್ಕಾಗತ್ತಾ ಅನ್ನೋ ಒಂದು ಆಕ್ರೋಶ ಎದ್ದಿತ್ತಲ್ವ. ಸೊ ಗೌರ್ಮೆಂಟ್ ಡೆಸಿಗ್ನೇಟ್ ಆಫೀಸರು ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಆ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಬಗ್ಗೆ. ಸೊ ಅಲ್ಲಿ ತನಕ ಅದು ನಿರ್ಧಾರ ಮಾಡೋಕ್ಕಾಗಲ್ಲ. ಇದರ ಅರ್ಥ ಏನು?
ತಪ್ಪಾಗಿದ್ರೆ, ಅಕ್ರಮ ಆಗಿದ್ರೆ, ಎನ್ಕ್ರೋಚ್ಮೆಂಟ್ ಆಗಿದ್ರೆ ಅದನ್ನು ಹಾಗೆ ಉಳಿಸ್ಕೊಳ್ಬಹುದು ಅಂತಲ್ಲ. ಬಟ್ ಈ ಕಾಯ್ದೆಯಲ್ಲಿ ಏನು ಹೇಳಲಾಗಿದೆ ಅಲ್ಲ, ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ, ಆ ಹ್ಯಾಂಡಲ್ ಮಾಡೋ ರೀತಿಯ ಬಗ್ಗೆ ಪರಿಶೀಲಿಸ್ಬೇಕಷ್ಟೇ. ಈಗ ಕೇಂದ್ರ ಸರ್ಕಾರ 3C3 ಏನು ಹೇಳುತ್ತೆ, ಇನ್ ಕೇಸ್ ಈಗ ಯಾರು ಡೆಸಿಗ್ನೇಟೆಡ್ ಆಫೀಸರ್ ಒಂದು ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಅದು ವಕ್ಫ್ ಅಂತ ಹೇಳ್ಕೊಂಡಿದ್ದಾರೆ, ಬಟ್ ಇದು ಸರ್ಕಾರಿ ಅಂತ ಪತ್ತೆ ಹಚ್ಚಿದ್ರೆ ಅದಕ್ಕೆ ನೆಸಸರಿ ಕರೆಕ್ಷನ್ಸ್ ಮಾಡಬೇಕು. ರೆವಿನ್ಯೂ ರೆಕಾರ್ಡ್ಸಲ್ಲಿ ಚೇಂಜಸ್ ಮಾಡಿ ಸಬ್ಮಿಟ್ ಮಾಡಬೇಕು ರಿಪೋರ್ಟನ್ನು ಸ್ಟೇಟ್ ಗೌರ್ಮೆಂಟ್ಗೆ. ಆ ಮೂಲಕ ಸ್ಟೇಟ್ ಗೌರ್ಮೆಂಟ್ ಆ್ಯಕ್ಷನನ್ನು ತಗೊಳುತ್ತೆ ಮುಂದೆ ಏನು ಮಾಡಬೇಕು ಅಂತ. ಸೊ ರೀತಿ ಹೇಗೆ ನಾವು ಕ್ರಮ ತಗೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಮಾಡಿಫಿಕೇಶನ್ ಮಾಡಿದೆ. ಕೆಲವು ಸೆಕ್ಷನ್ಗಳನ್ನು ಸ್ಟೇ ಮಾಡುವ ಮೂಲಕ ಕೋರ್ಟ್ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಆದರೆ ಓವರ್ ಆಲ್ ಈ ವಕ್ಫ್ ತಿದ್ದುಪಡಿಗೆ ಯಾವುದೇ ಬಗೆಯಲ್ಲಿ ಸಂಪೂರ್ಣವಾಗಿ ತಡೆ ನೀಡೋಕೆ ಸಾಧ್ಯವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ, ಸ್ಪಷ್ಟಪಡಿಸಿದೆ. ಇನ್ನು ಪಿಟಿಷನರ್ ಅದರಲ್ಲಿ ಪ್ರಮುಖರೊಬ್ಬರು ಹೇಳ್ತಾ ಇದ್ದಾರೆ ನೋಡಿ, ಸೈಯದ್ ಖಾಸಿಂ ರಸೂಲ್, ಮುಸಲ್ಮಾನ್ ಲಾ ಬೋರ್ಡ್, ಪರ್ಸನಲ್ ಲಾ ಬೋರ್ಡಲ್ಲಿ ಯಾವ ರೀತಿ ಪ್ರಯತ್ನಗಳಾಗ್ತಾ ಇತ್ತು, ಬೇರೆ ಬೇರೆ ಸಂಘಟನೆಗಳು ಯಾವ ರೀತಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು, ಅರ್ಜಿ ಹಾಕಿದ್ರು, ನೂರಾರು ಅರ್ಜಿಗಳು ಬಂದಿದ್ವಲ್ಲ, ಆ ಪೈಕಿ ಈಗ ಈ ವರ್ಡಿಕ್ಟ್ ಕೇಳಿ ಏನು ರೆಸ್ಪಾಂಡ್ ಮಾಡ್ತಿದ್ದಾರೆ, ಬಹಳ ಒಳ್ಳೆ ವಿಚಾರ ನೋಡಿ, ಇದು ಸ್ವಾಗತ ಮಾಡ್ತಿದ್ದಾರೆ. ಈಗ ಯಾವ ವಕ್ಫ್ ತಿದ್ದುಪಡಿ ಕಾಯ್ದೆ ಬೇಡವೇ ಬೇಡ, ಕಿತ್ತೆಸಿಬೇಕು, ನಾವು ಅದನ್ನು ಕಿತ್ತು ಹಾಕ್ತೀವಿ ಅಂತಿದ್ದವರಿಗೆ ಸ್ವಾಗತಿಸ್ತಿದ್ದಾರೆ. ಯಾಕಂದರೆ ಕೋರ್ಟ್ ಒಂದಿಷ್ಟು ಬದಲಾವಣೆ ಮಾಡಿದೆ, ನಮಗೆ ಗೆಲುವು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಅವರಿಗೆ ಗೆಲುವು ಅಂತ ಅನಿಸ್ತಾ ಇದ್ರೆ ಅದಕ್ಕಿಂತ ಖುಷಿ ವಿಚಾರ ಬೇರೆ ಇಲ್ಲ. ಕೇಂದ್ರ ಸರ್ಕಾರ ಗೆದ್ದಂಗಾಯ್ತು ಅಲ್ಲಿಗೆ. ಕೇಂದ್ರ ಸರ್ಕಾರ ಇದನ್ನು ಎಕ್ಸ್ಪೆಕ್ಟ್ ಮಾಡಿರುತ್ತೆ, ಕೆಲವೊಂದು ವಿಚಾರಗಳು ಬದಲಾವಣೆಗೆ ಒಳಪಡಬಹುದು ಅಂತ. ಆದರೆ ಓವರ್ ಆಲ್ ಕಾಯ್ದೆಗಂತೂ ಬ್ರೇಕ್ ಬಿದ್ದಿಲ್ಲ ನೋಡಿ. ಅವ್ರು ಏನು ಹೇಳ್ತಿದ್ದಾರೆ, ಅರ್ಜಿ ಹಾಕ್ಕೊಂಡವರು ವಕ್ಫ್ ಬೈ ಯೂಸರ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ ಕೋರ್ಟು. ಹಾಗೆ ನಮ್ಮದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ವಿಚಾರದಲ್ಲಿ ನಮ್ಮ ವ್ಯೂ ಪಾಯಿಂಟನ್ನು ಕೂಡ ಕೋರ್ಟ್ ಒಪ್ಕೊಂಡಿದೆ. ಮತ್ತು ಈ 5 year ಅಮೆಂಡ್ಮೆಂಟ್ ಅದೊಂದು ಪ್ರಮುಖವಾದದ್ದು ಇಲ್ಲಿ. ಅಂದರೆ 5 ವರ್ಷ ಆಗಲೇಬೇಕು ಮುಸ್ಲಿಂ ಪ್ರಾಕ್ಟೀಸ್ ಮಾಡಿ ಅಂತ ಇತ್ತಲ್ವಾ, ಅವರು ಕೊಡಬೇಕು ಅಂದರೆ ಅದೊಂದು ಸ್ಟೇ ಮಾಡಿದೆ. ಸೊ ನಮಗೆ ಗೆಲುವಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಉದ್ದೇಶ ಏನು, ಎಲ್ಲವೂ ನಮ್ಮದೇ ಅಥವಾ ನಾವು ಹಾಕ್ಕೊಂಡಿದ್ದು ಎಲ್ಲ ನಮ್ಮದೇ ಅಂತ ಹೇಳುವಂಥ ಅಧಿಕಾರ ಇರಬಹುದು, ಅತಿಕ್ರಮಣ ಮಾಡಿಕೊಂಡಂಥದ್ದು ಜಾಗ ಇರಬಹುದು, ಡಾಕ್ಯುಮೆಂಟ್ಸೇ ಇಲ್ಲದಿರುವಂತಹ ಆಸ್ತಿ ಇರಬಹುದು, ಅದೆಲ್ಲದಕ್ಕೂ ಒಂದು ಪಕ್ಕ ಲೆಕ್ಕ ಸಿಗಬೇಕು, ಪಾರದರ್ಶಕತೆ ಸಿಗಬೇಕು. ವಕ್ಫ್ ಬೋರ್ಡ್ನಲ್ಲಿ ಆಸ್ತಿ ಅಲ್ಲಿ ಮುಸಲ್ಮಾನ್ ಬಡವರಿಗೆ ಅನುಕೂಲ ಆಗಬೇಕು, ಮಹಿಳೆಯರಿಗೆ ಅನುಕೂಲ ಆಗಬೇಕು, ಮಕ್ಕಳಿಗೆ ಅಂಗವಿಕಲರಿಗೆ ಎಜುಕೇಷನ್ ಮಾಡಿಸೋದಕ್ಕೆ ಅನುಕೂಲ ಆಗಬೇಕು. ಸೊ ಮುಸಲ್ಮಾನರಿಗೆ ಇದರ ಸಂಪೂರ್ಣ ಲಾಭ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಬೇಕು. ಮತ್ತು ಯಾರಿಗೆ ಅನ್ಯಾಯ ಆಗ್ತಿದೆ ಇದರಿಂದ, ಆ ಪರಮಾಧಿಕಾರವನ್ನು ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ದೊಡ್ಡ ನಾಯಕರು ಅಂದರೆ ಕಾಂಗ್ರೆಸ್ನ ಕೆಲವು ಬಿಗ್ ಲೀಡರ್ಸ್ ವಿರುದ್ಧ ಆರೋಪಗಳನ್ನು ಮಾಡಿದ್ರು BJP ಅವರು, ನೆನಪಿರಬಹುದು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ಸ್ ಟೈಮಲ್ಲೆಲ್ಲ ಅದು ಸ್ಫೋಟಗೊಂಡಿತ್ತು. ಈ ವಕ್ಫ್ ಅನ್ನೋ ಹೆಸರಲ್ಲಿ ಬಡವರಿಗೆ ಅಂತ ಇಟ್ಟಿದ್ದನ್ನು ದೊಡ್ಡ ಲೀಡರ್ಸು ಜೇಬಿಗಿಳಿಸ್ಕೊಳ್ತಿದ್ದಾರೆ ಅಂತ. ಸೊ ಆ ಥರ ಅಕ್ರಮಗಳಿಗೆ ದಾರಿ ಆಗ್ತಿರೋದಕ್ಕೆ ಕಡಿವಾಣ ಬೀಳಬೇಕು. ಆ ಏನೇನು ಉದ್ದೇಶ ಆಯಿತು ಅದೆಲ್ಲ ಸಾಕಾರ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕೋರ್ಟ್ ಈಗ ಬಲ ಕೊಟ್ಟಿದೆ. ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ತಾತ್ಕಾಲಿಕವಾಗಿ ಸ್ಟೇ ಮಾಡಿದ್ದು ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಕಾನೂನು ರೂಪಿಸುವ ಮೂಲಕ ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ. ಸೊ ಮೋದಿ ಅಮಿತ್ ಶಾ ಏನು ಅಂದುಕೊಂಡಿದ್ರು, ಇದು ಬದಲಾವಣೆ ಆಗಲೇಬೇಕಾದಂತಹ ಒಂದು ವಿಚಾರ ಅಂತ ಅದನ್ನು ಮಾಡಿ ತೋರಿಸಿದ್ರು. ಅದಕ್ಕೀಗ ಕೋರ್ಟ್ ಬಲವೂ ಸಿಕ್ಕಿರೋದು ಮಹತ್ವಪೂರ್ಣವಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.